ಜಟಕಾ ಬಂಡಿ. ವೀಕ್ಷಕರೇ, ಫೇಸ್ಬುಕ್ ಅನ್ನುವಂತಹ ಅಂತರ್ಜಾಲದಲ್ಲಿ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ ಇದೆ. ಫೇಸ್ಬುಕ್ ಅನ್ನೋದು ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರಬಹುದು ಏನು ಅಂತ. ಫೇಸ್ಬುಕ್ ಮೂಲಕ ನನಗೆ ಅನೇಕರು ಪತ್ರಗಳನ್ನ ಬರೀತೀರಿ. ಹೊಗಳಿಕೆ ಪತ್ರಗಳು ತುಂಬಾ ಇರ್ತವೆ. ನಮ್ಮನ್ನ ನಾವು ಹೊಗಳ್ಕೊಳ್ಳೋದು ಶೋಭೆ ಅಲ್ಲ. ಹಾಗಾಗಿ ನಾನು ಅವನ್ನ ಮನಸ್ಫೂರ್ತಿಯಾಗಿ ಸ್ವೀಕರಿಸ್ತೀನಿ, ಆದ್ರೆ ತಲೆಗೆ ಹೋಗೋಕ್ ಬಿಡೋಲ್ಲ ಹೊಗಳಿಕೆನ. ಆದ್ರೆ ಈ ವಿಚಾರ, ಈ ಒಂದು ಪತ್ರ ನನಗೆ ಬಹಳ ಇಷ್ಟ ಆಯ್ತು. ಜೊತೆಗೆ ಎಲ್ಲೋ ಬದುಕು ಜಟಕಾ ಬಂಡಿ ಈ ವೇದಿಕೆಯ ಉದ್ದೇಶ ಏನಿದೆಯೋ ಇದು ನೆರವೇರಿದೆ ಅಂತ ಅನಿಸುವಂತಹ ಒಂದು ಪತ್ರ. 4 ಸಾಲುಗಳಿವೆ. ಮೇಡಮ್, ಐ ಆಮ್ ಸೀಯಿಂಗ್ ಯುವರ್ ಪ್ರೋಗ್ರಾಮ್ ಆನ್ ಜಿ ನೆಟ್ವರ್ಕ್. ಐ ವಾಸ್ ಫೈಟಿಂಗ್ ವಿತ್ ಮೈ ವೈಫ್. ನೌ ಐ ರಿಯಲೈಸ್ಡ್ ಮೈ ಮಿಸ್ಟೇಕ್. ಐ ಆಮ್ ಹ್ಯಾಪಿ ವಿತ್ ಹರ್ ನೌ. ಐ ವಿಲ್ ರೆಸ್ಪೆಕ್ಟ್ ಹರ್. ಶಿ ಆಲ್ಸೋ ಟ್ರೀಟ್ಸ್ ಮೈ ಪೇರೆಂಟ್ಸ್ ವೆಲ್ ನೌ ಅಂತ ಬರೀತಾರೆ. ಬದುಕು ಜಟಕಾ ಬಂಡಿಯನ್ನ ನೋಡಿ ನಮ್ಮ ತಪ್ಪುಗಳನ್ನ ನಾವು ಅರ್ಥಕೊಂಡು ಸುಖವಾಗಿದ್ದೀವಿ ಅಂತ ಬರೀತಾರಲ್ವ, ಅದು ಸುಖ. ನನಗೂ ಸುಖ. ಬೇರೆಯವರ ತಪ್ಪನ್ನ ನೋಡಿ ನಾವು ಕೇಕೆ ಹಾಕೊಂಡು ನಗೋದಲ್ಲ, ಅಥವಾ ಬೇರೆಯವ್ರಿಗೆ ಆಗ್ತಾ ಇರೋ ಹಿಂಸೆನ ನೋಡಿ ನಾವು ನಗೋದಲ್ಲ. ಬೇರೆಯವ್ರು ಮಾಡ್ತಾ ಇರೋದನ್ನ ನೋಡಿ ಆ ತಪ್ಪನ್ನ ನಾವು ಎಸಗಬಾರ್ದು ಅಂತ ಅನ್ಕೊಳ್ಳೋದಿದೆಯಲ್ಲ, ಅದು ಮಾನವೀಯತೆಯ ಅತಿ ದೊಡ್ಡ ಪ್ರದರ್ಶನ, ಅತಿ ದೊಡ್ಡ ಅಭಿವ್ಯಕ್ತ ಅಂತ ನನಗನ್ಸುತ್ತೆ. ಬದುಕು ಜಟಕಾ ಬಂಡಿಯ ವೇದಿಕೆ ನೆರವಾಗಿದೆ ಅಂತ ತಿಳ್ಕೊಳ್ಳೋದ್ರಲ್ಲಿ ನನಗೆ ಬಹಳ ಸಂತೋಷವಾಗ್ತದೆ. ಪ್ರಿಯ ವೀಕ್ಷಕರೇ, ಈ ಸಮಾಜದಲ್ಲಿ ಒಂದು ಗಂಡು ತನಗೆ ಹೆಂಡತಿ ಮಕ್ಕಳಿದ್ರು ಕೂಡ ಅವರಿಗೆ ಗೊತ್ತಾಗದ ಹಾಗೆ ಬೇರೆ ಹೆಣ್ಣಿನೊಂದಿಗೆ ಅನೈತಿಕ ಸಂಬಂಧ ಇಟ್ಕೊಂಡಿರೋದನ್ನ ಈ ವೇದಿಕೆ ಮೇಲೆ ಸಾಕಷ್ಟು ಬಾರಿ ನೀವೆಲ್ಲ ನೋಡಿದ್ದೀರಾ. ಆದ್ರೆ ಇಂದು ನಾವು ನಿಮಗೆ ತೋರಿಸ್ತಾ ಇರೋ ಕಥೆಯಲ್ಲಿ ಒಂದು ಸುಸಂಸ್ಕೃತ ಸಂಸಾರದಲ್ಲಿ ಹೆಣ್ಣು ಗಂಡ ಮಕ್ಕಳಿದ್ರು ಕೂಡ ಅವರೆದುರೇ ಬೇರೆಯವರ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ಆ ಹೆಣ್ಣಿನ ಮೇಲೆ ಆರೋಪ ಮಾಡ್ತಿದ್ದಾರೆ. ಅಸಲಿಗೆ ಈ ಹೆಣ್ಣು ಯಾರು? ಆಕೆ ಈ ಆರೋಪಗಳಿಗೆಲ್ಲ ಯಾವ ರೀತಿ ಉತ್ತರಿಸ್ತಾಳೆ ನೋಡೋಣ ಬನ್ನಿ ಇಂದಿನ ಸಂಚಿಕೆಯಲ್ಲಿ. ಇವತ್ತು ನಮ್ಮೊಂದಿಗೆ ಮಾತನಾಡಲು ಬರ್ತಾ ಇರೋರು ಇಂದ್ರಾ ಅವರು. ಇಂದ್ರಾ ಅವರ ಸಮಸ್ಯೆ ಏನು ಕೇಳೋಣ. ದಯವಿಟ್ಟು ನಂಗೆ ಕೈ ಮಾತ್ರ ಬಿಡಬೇಡಿ ಮೇಡಮರ. ನಾನು ನಿಮ್ಮನ್ನ ದೇವ್ರ ಥರ ಭಾವಿಸ್ಕೊಂಡು ಬಂದಿದ್ದೀನಿ ಮೇಡಮರ. ನಂಗೆ ಮಾತ್ರ ಅನ್ಯಾಯ ಮಾಡಬೇಡ್ರಿ. ತುಂಬ ನೊಂದ್ಬಿಟ್ಟಿದ್ದೀನಿ ಮೇಡಮರ. ನನ್ನ ಗಂಡನ ಕಾಟ ಇಲ್ಲ, ನನ್ನ ಮಕ್ಕಳ ಕಾಟ ಇಲ್ಲ. 3ನೇವರಿಂದ ನನಗೆ ತುಂಬಾ ಕಾಟ ಆಗಿದೆ ಮೇಡಮರ. ನಾವು ದೊಡ್ಡಬಳ್ಳಾಪುರದಲ್ಲಿ ಮೇಡಮರ ಇರೋದು. ನಮ್ಮ ಗಂಡ ಏನ್ ಮಾಡ್ತಾರೆ? ಗಂಡ ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ ಮೇಡಮರೇ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ 21 ವರ್ಷ ಆಯ್ತು ಮೇಡಮರೇ. ಮಕ್ಳು ಎಷ್ಟು ಜನ? 2 ಗಂಡು ಮಕ್ಳು ಮೇಡಮರೇ. ಏನ್ ಮಾಡ್ತಾರಮ್ಮ? ಒಬ್ಬ ಡಿಗ್ರಿ ಫೈನಲ್ ಇಯರ್ ಓದಿದ್ದಾನೆ, ಇನ್ನೊಬ್ಬ ಇವಾಗ ಫಸ್ಟ್ ಇಯರ್ ಫೈನಲ್ ಇಯರ್ PUC ಫಸ್ಟ್ ಇಯರ್. ನೀವ್ ಎಲ್ಲಿದ್ದೀರಿ? ಇವಾಗ ರಾಜನ್ಕೊಂಡೆಯಲ್ಲಿ ನಮ್ಮ ಯಜಮಾನ್ರೆ ಮನೆ ಮಾಡಿ ಇಟ್ಟಿದ್ದಾರೆ ಮೇಡಮರೇ. ಮನೆ ಮಾಡಿ ಇಟ್ಟಿದ್ದಾರೆ ಅಂದ್ರೆ ಅವ್ರು ಎಲ್ಲಿರ್ತಾರೆ? ಅವ್ರು 15 ದಿನ 20 ದಿನ ತಿಂಗಳು ಈ ರೀತಿ ಸ್ಯಾರಿ ಬಿಸ್ನೆಸ್ ಕೊಟ್ಟೋಗ್ಬಿಡ್ತಿದ್ರು. ಮನೆಗೆ ಬರ್ತಿರ್ಲಿಲ್ಲ ಮೇಡಮರೇ. ಆದ್ರೂ ಹೋದ್ರು. ಹೋಗ್ಬೇಕಂದ್ರೆ ನಾನು LIC ಏಜೆಂಟ್ ಆಗಿದ್ದೆ ಮೇಡಮರೇ. LIC ಏಜೆಂಟ್ ಆಗಿ ನಾನು ಜನಗಳ ಸಂಪರ್ಕ ನಾನು ಇಟ್ಕೊಂಡಿದ್ದೆ ಮೇಡಮರೇ. ಎಲ್ಲರ ಹತ್ರ ಮಾತಾಡ್ತಾ ಇದ್ದೆ. ನಮ್ಗೆ ಜನನೇ ಬೇಕು ಮೇಡಮರೇ. LIC ಏಜೆಂಟ್ ಆದ್ಮೇಲೆ ಅದು ನಿಮಗೂ ಗೊತ್ತೇ ಇದೆ. ಎಲ್ಲರ ಹತ್ರ ಮಾತಾಡ್ತಾ ಇದ್ದೆ, ಸ್ವಲ್ಪ ಓಡಾಡ್ತಾನೂ ಇದ್ದೆ. ಇವಾಗ ಯಾರು ನಮಗೆ ಪಾಲಿಸಿ ಕೊಡ್ತಾರೆ ಅಂದ್ರೆ ನಾವು ಅವ್ರ ಹತ್ರ ಅವ್ರನ್ನ ಎಲ್ಲಿದ್ರು ಅವ್ರನ್ನ ಹುಡ್ಕೊಂಡು ನಾವು ಹೋಗ್ಲೇಬೇಕು ಮೇಡಮರೇ. ನಾನು ಹೋಗ್ತಾ ಇದ್ರೆ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರು ಎಲ್ಲ ಬಂದ್ಮೇಲೆ ಅವ್ರ ಅಣ್ಣ ಮತ್ತೆ ಆ ಮನೆ ಓನರು ನಮ್ಮ ಯಜಮಾನ್ರ ಹತ್ರ ಸುಳ್ಳು ಹೇಳೋದು. ನೀನು ಹೆಂಡ್ತಿ ಹಿಂಗೆ ಹೋಗ್ತಿದ್ಲು ಹಂಗೆ ಹೋಗ್ತಿದ್ದಾಳೆ ಅಂತ ಹೇಳೋದು. ಮೇಡಮ್ ನಾನು ಯಾವ ತಪ್ಪು ನಾನು ಮಾಡಿಲ್ಲ ಆ ರೀತಿ ಹೇಳ್ತಿದ್ರು. ಆಮೇಲೆ ನಾನೇನು ಮಾಡಿದೆ, ಅವರು ಮನೆಗೆ ಊರುಗಳಿಗೆ ಹೊಟ್ಟೋಗ್ಬಿಟ್ರೆ ದುಡ್ಡು ಕೂಡ ಕೊಡ್ತಿರ್ಲಿಲ್ಲ ಮೇಡಮರೇ. ಮಕ್ಕಳಿಗೆ ಶಾಪಿಗೆ ಬೇಕು ಅಂದರೆ, ಸ್ಕೂಲ್ ಫೀಸ್ ಬೇಕು ಅಂದರೆ ಎಷ್ಟು ತೊಂದರೆ ಆಗ್ತಿತ್ತು ಗೊತ್ತಾ. ಅತ್ತೆ ಮಾವ ಎಲ್ಲ ಎಲ್ಲಿದ್ರು? ಅತ್ತೆ ನಮ್ಮ ಜೊತೆಲೇ ಇದ್ದಾರೆ, ನಮ್ಮ ಮೈದ ನನ್ನ ಜೊತೆಲೇ ಇದ್ದಾನೆ. ನಮ್ಮ ಭಾವ ಬೇರೆ ಇರೋದು. ಫೋನ್ ಮಾಡಿ ಕೇಳ್ತಿದ್ದ, ಈ ಥರ ಮಕ್ಳಿಗೆ ಮೈಗೆ ಹುಷಾರಿಲ್ಲ, ಈ ಥರ ದುಡ್ಡು ಬೇಕು ಅಂದರೆ ಹೋಗಿ ನಮ್ಮ ಅಣ್ಣನ ಕೇಳು ಅಂತ ಹೇಳ್ತಿದ್ದ. ಅವನ ಹತ್ರ ಕೇಳಿದ್ರೆ ಕೆಡ್ದಾಗ ನಡ್ಕೊಳ್ಳೋದು ಮೇಡಮರೇ. ಅವನು ದುಡ್ಡು ಕೊಡ್ತೀನಿ ಬರ್ತೀಯ ಅನ್ನೋ ಥರ ಮಾಡ್ತಾನೆ ಅವನು. ಅವ್ರು ಹೆಂಡ್ತಿಮ್ಮ ಇದಾರೆ, ಹೆಂಡತಿ ಇದಾರೆ, 3 ಮಕ್ಳಿದಾರೆ. ಯಾಕೆಂದ್ರೆ ನಾನು 15-20 ದಿನ ಆದ್ರೂ ಒಂಟಿಯಾಗಿ ಮನೇಲಿ ಇರ್ತಿದ್ನಲ್ಲ ಮೇಡಮ್ ಅವರೇ. ಅತ್ತೆ ಇದ್ರು ಅಂದ್ರಲ್ಲ? ಅತ್ತೆ ಇದಾರೆ. ಅವ್ರು ಏನೋ ಒಂಥರ ಎಲ್ಲೋ ಒಂಥರ ಇರ್ತಾರೆ ಮೇಡಮ್ ಅವರೇ. ಅವ್ರು ಅಷ್ಟು ಹುಷಾರಾಗಿರೋರು ಅಲ್ಲ. ಅತ್ತೆ ಹೇಳೋದಲ್ವೇ ನಮ್ಮ ಈ ತರ ನಡೀತಾ ಇದೆ ಅಂತ? ಅವ್ರು ಅದೇನು ಕಿವಿ ಮೇಲೂ ಹಾಕೊಳ್ತಾನೆ ಇರ್ಲಿಲ್ಲ ಮೇಡಮ್ ಅವರೇ. ನನ್ನ ಮಕ್ಳು ಸ್ಕೂಲ್ ಕೊಟ್ಟೋಗ್ಬಿಡ್ತಿದ್ರು, ಅವಾಗ ಯಾರು ಇರ್ತಿರ್ಲಿಲ್ಲ. ಅವನು ದುಡ್ಡು ಕೇಳಕ್ ಹೋದ್ರೆ ಬರ್ತೀಯ ಕೊಡ್ತೀನಿ ಅನ್ನೋ ಥರ ಮಾತಾಡೋನು. ಮತ್ತೆ ಹೋಗಿ ಆ ಮನೆ ಓನರ್ ಮೇಸ್ಟ್ರ್ ಇದ್ದಾನೆ, ಅವ್ರ ಹತ್ರ ಹೋಗಿ ಕೇಳು ಅನ್ನೋದು. ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವನು ನಿಂಗೆ 50,000 ರೂಪಾಯಿ ಕೊಡ್ತೀನಿ, ಏನಾದರೂ ಬಿಸ್ನೆಸ್ ಮಾಡು
50,000 ಲಾಸ್ ಆದರೆ ಮತ್ತೆ ₹1,00,000 ಕೊಡ್ತೀನಿ, ಬಿಸ್ನೆಸ್ ಮಾಡು ನೀನು ಅಂತ ಹೇಳೋನು. ಆಮೇಲೆ ನನಗೊಂದಿನ ಮೈಗೆ ಹುಷಾರಿಲ್ದ್ರೆ ಆಯ್ತು ಮೇಡಮ್ ಅವರೇ, ಅವಾಗ ನಮ್ಮ ತಾಯಿ ಮನೆಗೆ ಹೋದೆ. ಟೈಫಾಯ್ಡ್ ಜ್ವರ, ಚಿಕನ್ ಗುನಿ 2 ಬಂತು. ಮನೇಲಿ ಕೆಲಸ ಜಾಸ್ತಿ ಮೇಡಮ್ ಅವರೇ, ಮನೆಗೆ ರೆಸ್ಟ್ ಸಿಗಲಿಲ್ಲ. ನಮ್ಮ ತಮ್ಮ ಬಂದು ಕರ್ಕೊಂಡೋದ ನಮ್ಮ ತಾಯಿ ಮನೆಗೆ. ಕರ್ಕೊಂಡೋಗಿದ್ದಕ್ಕೆ 15 ದಿನ ಆಸ್ಪತ್ರೆ ನಮ್ಮ ತಾಯಿಯವ್ರು ಅಡ್ಮಿಟ್ ಮಾಡಿದ್ರು ಮೇಡಮ್ ಅವರೇ. ಅಡ್ಮಿಟ್ ಮಾಡಿದರೆ ಇವನು ಮೇಸ್ಟ್ರು ಓನರ್ ಏನು ಮಾಡ್ತಾರೆ, ನೀನು ಬರಬೇಡ, ನೀನು ಅಲ್ಲೇ ಇದ್ಬಿಡು, ನಾನು ಡೈವರ್ಸ್ ನೋಟಿಸ್ ಕಳಿಸ್ತೀನಿ ನಿನಗೆ, ಆಮೇಲೆ ನಾನು ನೋಡ್ಕೊಳ್ತೀನಿ, ನಿನ್ನನ್ನು ಇಲ್ಲಿಗೆ ಬರಬೇಡ ನೀನು ಅಂತ ಅಂದ ಮೇಡಮ್ ಅವರೇ ಅವನು. ಅದಕ್ಕೆ ನಾನಂದೆ, ನೀನು ಅವನು ಅನ್ನೋದಕ್ಕೆ ನನ್ನ ಗಂಡ ನನಗೆ ಹೇಳಬೇಕು ಡೈವರ್ಸ್ ನೋಟಿಸ್ ಕಳಿಸ್ತೀನಿ ಅಂತ, ನೀನು ಅವನು ಹೇಳೋದಕ್ಕೆ ಅಂತ ನನ್ನ ಫೋನೆಲ್ಲ ಚೆನ್ನಾಗಿ ಬೈದೆ ಮೇಡಮ್ ಅವರೇ. ಅವತ್ತು ರಾತ್ರಿ ಹೇಳಿದ ತಕ್ಷಣವೇ ಸೋಮವಾರ ರಾತ್ರಿ ಹಂಗೆ ಹೇಳಿದ ತಕ್ಷಣ ಮಂಗಳವಾರ ಬೆಳಗ್ಗೆನೇ ನಂಗೆ ಮೈಗೆ ಹುಷಾರಿಲ್ಲ, ಆದರೂ ಬಂದ್ಬಿಟ್ಟೆ ಮೇಡಮ್ ಅವರೇ. ನಾನು ಯಾರನ್ನೂ ಕೇಳಲಿಲ್ಲ ಮಾಡಲಿಲ್ಲ, ನಮ್ಮ ಗಂಡನ ಮನೆಗೆ ಬಂದ್ಬಿಟ್ರೆ ನನ್ನ ಗಂಡನ್ಗೊಂಡು ಹೇಳ್ಕೊಟ್ಟ, ಮನೆಗೆ ಸೇರಿಸ್ಬೇಡ ಅಂತ. ಮನೆಗೆ ಬಂದರೆ ನನ್ನ ಗಂಡ ಸೇರಿಸ್ಲೇ ಇಲ್ಲ ಮೇಡಮ್ ಅವರೇ ನನ್ನನ್ನು. ಎಷ್ಟು ದಿವಸದಿಂದ ಗಂಡನ ಜೊತೆಗೆ ಇಲ್ಲ? ಗಂಡನ ಇವಾಗ 2 ತಿಂಗಳಿಂದ ಇಲ್ಲ ಮೇಡಮ್ ಅವರೇ. ಆ ರೀತಿ ಎಲ್ಲ ಗಲಾಟೆ ಆಯಿತು. ಗಲಾಟೆ ಆದಮೇಲೆ ನಾನೇನು ಮಾಡಿದೆ, ನಾನು ಇವ್ರ ಕಾಟ ತಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮನೆಯಿಂದ ಸಾಮಾನು ಈಚೆ ಹಾಕಿದೆ. ಹಂಗಾದ್ರೂ ನನ್ನ ಗಂಡನ ಕರ್ಕೊಂಡು ಹೊಟ್ಟೋಗ್ಬಿಡ್ರೋಣ ಅಂತ ಹೇಳ್ಬಿಟ್ಟು ನಾನು ಆ ರೀತಿ ಯೋಚನೆ ಮಾಡಿ ಆ ರೀತಿ ಮಾಡಿದ್ದಕ್ಕೆ ಅವರು ನಮ್ಮ ತಾಯಿನೂ ನಮ್ಮ ತಮ್ಮನೂ ಎಲ್ಲರನ್ನೂ ಕರೆಸಿದ್ರು. ನಮ್ಮ ತಾಯಿಗೆ ವಯಸ್ಸಾಗಿದೆ ಮೇಡಮ್ ಅವ್ರು, ಇವಾಗ ಇಲ್ಲಿಗೆ ಬರೋಕ್ಕೂ ಸಹ ಅವ್ರ ಕೈಯಲ್ಲಿ ಆಗಲಿಲ್ಲ. ಅಷ್ಟು ವಯಸ್ಸಾಗಿರೋ ನಮ್ಮ ಭಾವ ನನ್ನೂ ಹೊಡೆದ, ನಮ್ಮ ತಾಯಿನೂ ಹೊಡೆದ್ಬಿಟ್ಟು ಗಲಾಟೆ ಎಲ್ಲ ಆಯಿತು. ಗಲಾಟೆ ಆದಮೇಲೆ ಮತ್ತೆ ನನ್ನ ಗಂಡನ ನಾನು ತಪ್ಪಾಯಿತು ಹೋಗಲಿ ಅಂತ ಕಾಲಿಟ್ಕೊಂಡು ಕೇಳ್ಕೊಂಡು ಮತ್ತೆ ಕ್ಷಮೆ ಕೇಳ್ಕೊಂಡು ಮನೆಯಲ್ಲೇ ಇದ್ದೆ ಮೇಡಮ್ ಅವರೇ. ಮನೆಯಲ್ಲೇ ಇದ್ದರು 15 ದಿನ ಮನೆಯಲ್ಲೇ ಇದ್ದೀನಿ. ಗಲಾಟೆ ಆದಮೇಲೂ ದಿನ ನನ್ನ ಭಾವ ಕುಡಿದ್ಬಿಟ್ಟು ಅವಳ ಕೈ ಕಾಲು ಮುರಿದ್ಬಿಡ್ತೀನಿ, ಅವಳನ್ನ ಸಾಯಿಸ್ಬಿಡ್ತೀನಿ ಕಣೋ, ನಮಗೆ ಮಾನ ಮರ್ಯಾದೆ ತೆಗೆದುಬಿಟ್ಟಿದ್ದಾಳೆ, ಇರಬಾರ್ದು ಅವಳು ಇಲ್ಲಿ, ಇರಬಾರ್ದು ಕಣೋ ಅವಳು ಇಲ್ಲೋ, ನಾನು ಆ ಕೆಲಸ ಮಾಡ್ತೀನಿ, ಇವತ್ತು ರಾತ್ರಿಗೆ ಆ ಕೆಲಸ ಮಾಡಿದೆ ಅಂತ ನನ್ನ ಗಂಡನ ಎದುರುಗಡೆನೇ ಹೇಳ್ತಿದ್ದಾನೆ ಮೇಡಮ್ ಅಣ್ಣ. ನನ್ನ ಗಂಡ ಒಂದು ಮಾತು, ಏನು ನೀನು ನಾನು ಹೆಂಡ್ತೀನಿ ಆ ರೀತಿ ಅನ್ನೋದು ಅಂತ ಒಂದು ಮಾತು, ನಿನ್ಗೆ ಇಷ್ಟ ಬಂದಾಗ ಮಾಡ್ಕೋ ಅಣ್ಣ ನೀನು ಅಂತ ಹೇಳ್ತಾನೆ. ಅದಕ್ಕೆ ನಾನೇನು ಮಾಡಿದೆ, ಇನ್ನೆಲ್ಲಿ ನನ್ನ ಸಾಯಿಸ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಮನೆಯಿಂದ ಕಾಲು ಆಚೆ ತೆಗೆದ್ಬಿಟ್ಟೆ ಮೇಡಮ್ ಅವರೇ. ತೆಗೆದು ಬಂದ್ಬಿಟ್ಟೆ ನಾನು. ನಮ್ಮ ಅಮ್ಮವ್ರ ಮನೆಗೆ ಹೋದ್ರೆ ನಮ್ಮ ಅಮ್ಮವರು ಸೇರಿಸ್ಲಿಲ್ಲ, ನೀನೆಲ್ಲ ಸಾಯ್ತಿ ಅಲ್ಲೇ ಸಾಯೋಗು ಅಂದರು. ಅದಕ್ಕೆ ನಾನು ಆಶ್ರಮಕ್ಕೆ ಹೋಗ್ಬೇಕು ಅಂದ್ಕೊಂಡೆ. ಆಶ್ರಮಕ್ಕೂ ನನ್ನ ಮಕ್ಕಳು ನೆನಪಾದ್ರು, ಆಶ್ರಮಕ್ಕೂ ಹೋಗಲಿಲ್ಲ ನಾನು. ನಮ್ಮ ಅಕ್ಕನ ಮನೆಗೆ ಹೋದೆ ಮೇಡಮ್ ಅವರೇ. ಹೋಗಿ 5 ದಿನ ಅಲ್ಲಿದ್ದಕ್ಕೆ ನನ್ನ ಗಂಡ ಬಂದ. ಆಮೇಲೆ ನನ್ನ ಗಂಡನ ಕಾಂಟ್ಯಾಕ್ಟ್ ಮಾಡಿದೆ ಮೇಡಮ್ ಅವರೇ. ನನ್ನ ಗಂಡನ ಕಾಂಟ್ಯಾಕ್ಟ್ ಮಾಡಿ, ನೀನು ನನಗೆ ಬೇರೆ ಮನೆ ಮಾಡಿ ಇಡು ಅಂತ ಕೇಳ್ಕೊಂಡಿದ್ದಕ್ಕೆ ಆವಾಗ ದೇವಸ್ಥಾನ ಕರ್ಕೊಂಡೋದ್ರು. ಕೈವರೆಗೆ ದೇವಸ್ಥಾನದಲ್ಲಿ ಹೋಗಿ ನಾವು ಮೀಟ್ ಆಗಿದ್ವಿ. ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಮೀಟಾಗಿ ಅಲ್ಲಿ ಸರಿ ನಾನು ಬೇರೆ ಮನೆ ಮಾಡಿಡ್ತೀನಿ ಅಂತೇಳ್ಬಿಟ್ಟು ಅವ್ರಿಗೆ ಕ್ಷಮಿಸಿ ಮನೆ ಮಾಡಿಟ್ರು ಮೇಡಮ್ ಅವರೇ. ಬರ್ತಿದ್ರು, 2-3 ದಿನ ಇರ್ತಿದ್ರು, ಚೆನ್ನಾಗೇ ಇದ್ರು. ಇವಾಗ ಅವರು ಯಾವ ರೀತಿ ಇಟ್ಟಿದ್ದಾರೆ ಅಂದರೆ ನಂಗೆ ಕದ್ದು ಇಟ್ಬಿಟ್ಟಿದ್ದಾರೆ. ಮಕ್ಕಳು ಬಂದು ಕದ್ದು ಮುಚ್ಚಿ ಬರ್ತಿದ್ರು. ಮಕ್ಕಳು ಯಾರಿಗೂ ಅವ್ರ ಮನೆ ಅಡ್ವಾನ್ಸ್ ಎಲ್ಲ ಕೊಟ್ಟು ಮನೆ ಮಾಡಿಟ್ಮೇಲೆ ಏನು ಹೇಳ್ತಿದ್ದಾನೆ, ನೀನು ಯಾರಿಗೂ ಹೇಳ್ಬಾರ್ದು, ಹೇಳೋ ಆಗಿದ್ರೆ ನಾನು ಬರಲ್ಲ. ಮಕ್ಕಳು ಯಾವಾಗ ಬರ್ತಾರೆ? ಇದುವರೆಗೂ ಮಕ್ಕಳು ಬರ್ತಾನೆ ಇದ್ರು ಮೇಡಮ್ ಅವರೇ. ಈಗ ನಾನು ಏನು ಮಾಡಬೇಕು? ನನ್ನ ಗಂಡ ನನ್ನ ಮಕ್ಕಳು ಬೇಕು ಮೇಡಮ್ ಅವರೇ. ನಾವು ಎಷ್ಟು ನ್ಯಾಯ ಕೇಳಕ್ಕೆ ಹೋದ್ರೂ ಅವರು ಅಣ್ಣ ತಮ್ಮಂದ್ರೂ ಅವ್ರು ಮೇಷ್ಟ್ರು ಮಾತ್ರ ಬಿಡ್ತಿಲ್ಲ, ಒಪ್ಕೊಳ್ತಿಲ್ಲ ಮೇಡಮ್ ಅವರೇ. ಬೇಡ ನೀನಂದ್ರೆ ಬೇಡ ಅಂತ ಹೇಳ್ತಿದ್ದಾರೆ ಮೇಡಮ್ ಅವರೇ. ನನ್ನ ಗಂಡ ನನ್ನ ಮಕ್ಕಳು ಬೇಕು ಮೇಡಮ್ ಅವರೇ. ಮೇಷ್ಟ್ರದ್ದು ಏನಮ್ಮ? ಮನೆ ಓನರ್ ಮೇಡಮ್ ಅವರೇ. ಅವ್ನು ಮೇಷ್ಟ್ರು ಅಂದ್ರೆ ಬೇರೆ ಮನೆ ಮಾಡೋತಾನಮ್ಮ? ಮಾಡಲ್ವಲ್ಲ, ಅವ್ರ ಅಣ್ಣ ತಮ್ಮದನ್ನ ಬಿಟ್ಟು ಬರಲ್ಲ ಅಂತಾರಲ್ಲ ಮೇಡಮ್ ಅವರೇ. ಹಂಗೂ ನಾನು ಮಹಿಳಾ ಸಮಾಜದಿಂದ ಕರ್ಕೊಂಡು ಕೂಡ ಮೊನ್ನೆ ಹೋದೆ ಮೇಡಮ್ ಅವರೇ. ಅವ್ರ ಕೈಲೂ ಅಲ್ಲಿ ನ್ಯಾಯ ಕೊಡ್ಸಕ್ಕಾಗ್ಲಿಲ್ಲ ಮೇಡಮ್ ಅವರೇ. ಮಕ್ಕಳು ಏನಂತಾರಮ್ಮ? ಮಕ್ಕಳು ಬರ್ತಿದ್ರೆ ಮಕ್ಕಳು ಇವಾಗ ಬರ್ದೇ ಇರೋ ಥರ ಮಾಡಿಬಿಟ್ಟಿದ್ದಾರೆ. ಇವಾಗ ದೊಡ್ಡವನು ಒಬ್ಬ ಹುಡುಗಿನ ಲವ್ ಮಾಡಿದ್ದಾನೆ ಮೇಡಮ್ ಅವರೇ. ಅವನು ಅಮ್ಮ ನೀನು ಬರಬೇಡಮ್ಮ, ನೀನು ಅಲ್ಲಿಗೆ, ನಾನೇ ಇಲ್ಲಿಗೆ ಬಂದ್ಬಿಡ್ತೀನಿ, ಅವಳನ್ನ ಕರ್ಕೊಂಡು ನಾನೇ ಇಲ್ಲಿಗೆ ಬರ್ತೀನಮ್ಮ, ನೀನು ಮಾತ್ರ ಅಲ್ಲಿಗೆ ಬರಬೇಡಮ್ಮ, ನರಕಕ್ಕೆ ಮಾತ್ರ ಬರಬೇಡ ಅಂತ ಎಷ್ಟು ಸಲ ಹೇಳ್ದ ಮೇಡಮ್ ಅವರೇ. ಆ ರೀತಿ ಹೇಳಿರೋ ಇವಾಗ ಅಮ್ಮ ಬೇಡ ಅಂತ ಹೇಳ್ತಿದ್ದಾನೆ ಮೇಡಮ್ ಅವರೇ. ಅಮ್ಮ ನೀನು ಬೇಕು ಅಂತ ಕೇಳ್ಕೊಂಡ್ರೆ ಅವ್ರು ನಮ್ಮನ್ನು ನೋಡಿತಾರಮ್ಮ. ಇವಾಗ ನಾವು ಕೇಳ್ಕೊಳ್ದಿರ ಇದ್ರೆ ನಮ್ಗೆ ಅಲ್ಲಿ ಇರ್ಸಲ್ಲ, ನಾವೆಲ್ಲಮ್ಮ ಹೋಗ್ಲಿ ನಾನು, ಅದಕ್ಕೆ ನಾನು ನಿನ್ನ ಮೇಲೆ ಈ ರೀತಿ ಹೇಳ್ತಾ ಇದ್ದೀನಿ, ಏನು ಅನ್ಕೊಳ್ಬೇಡಮ್ಮ ನೀನು ಅಂತ ಹೇಳ್ತಾನೆ ಮೇಡಮ್ ಅವರೇ. ಇವಾಗ ಅವರು ಮಕ್ಕಳ ಮೇಲೆ ಇಟ್ಟಿದ್ದಾರೆ, ಆ ಮಗ ಒಪ್ಕೊಳ್ಳಿ ನಾನು ಇದು ಮಾಡ್ತೀನಿ ಅಂತ. ಅವ್ನು ತುಂಬ ಭಯಾಡಿಸ್ಬಿಟ್ಟಿದ್ದಾರೆ ಮಗನಿಗೆ. ದೊಡ್ಡವ್ರಿಗೋ ಚಿಕ್ಕವ್ರಿಗೋ? ದೊಡ್ಡವನ್ಗೆ. ಚಿಕ್ಕವನ್ಗೂ ಭಯಾಡಿಸ್ಬಿಟ್ಟಿದ್ದಾನೆ ಮೇಡಮ್ ಅವರೇ. ಚಿಕ್ಕವನು ಫೋನು ಮಾಡಲ್ಲ, ಬರೋದು ಇಲ್ಲ ಮೇಡಮ್ ಅವರೇ.
ನಾನು ಎಲ್ಲಿಗೆ ಹೋಗ್ಲಿ ಮೇಡಮ್ ಅವರೇ, ನಂಗೆ ನ್ಯಾಯ. ಅದು ಚಿಕ್ಕವನ್ಗೆ ಏನಂತ ಹೇಳ್ಕೊಟ್ಟಿದ್ದಾರೆ, ನಿಮ್ಮ ದೊಡ್ಡಮ್ಮ ಯಾರ ಪಕ್ಕದೆಲ್ಲ ಮಲಗ್ತಾಳೆ ಅಂತ ಕೇಳಿದ್ಕೆ ಅವ್ರ ಅಪ್ಪನೇ ಮೇಡಮ್ ಅವರೇ ದೊಡ್ಡಪ್ಪನ ಪಕ್ಕದಲ್ಲಿ ಮಲಗ್ತಾಳೆ ಅಂತ. ಮತ್ತೆ ನಿಮ್ಮ ಅಮ್ಮ ಯಾಕಪ್ಪ ಬೇರೆಯವ್ರ ಪಕ್ಕದಲ್ಲಿ ಹೋಗಿ ಮಲಗ್ತಿದ್ದಾಳೆ, ಇವನೇ ಮನೆ ಮಾಡಿಟ್ಟು ಬಂದು ಹೋಗ್ತಿದ್ದಾನೆ, ನೋಡ್ಕೊಳ್ತಿದ್ದಾನೆ, ಆ ರೀತಿ ಮಕ್ಕಳಿಗೆ ಹೇಳ್ಕೊಡ್ತಿದ್ದಾನೆ ಮೇಡಮ್ ಅವರೇ. ಆ ಮಗು ಹೇಳ್ತಿದೆ ಅಮ್ಮ ಅಪ್ಪ ಹಿಂಗೆ ಕೇಳ್ತಾವನಮ್ಮ ಅಂತ ಹೇಳ್ತಿದ್ದಾನೆ ಮೇಡಮ್ ಅವರೇ. ಅವ್ನು ಮೊನ್ನೆ 3 ದಿನದ ಮುಂಚೆ ಫೋನ್ ಮಾಡಿ ಹೇಳ್ತಾನೆ, ಅವನು ನಾನೇ ಸತ್ತೋಗ್ತೀನಮ್ಮ, ನಾನು ಇರಲ್ಲ ಅಂತ ಹೇಳ್ತಿದ್ದಾನೆ ಮೇಡಮ್ ಅವರೇ.